श्रीमद्भगवद्गीता अथ षष्ठोऽध्यायः। आरनेय अध्याय ध्यानयोगः। ಧ್ಯಾನಯೋಗ ಅಧ್ಯಾಯ 6 ಶ್ಲೋಕ 43. ಶ್ರೀ ಭಗವಾನ್ ಉವಾಚ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಏತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಶ್ರೀಕೃಷ್ಣ ಹೇಳಿದರು, ಎಲೈ ಕುರುನಂದನನೇ, ಅಲ್ಲಿ ಪೂರ್ವಜನ್ಮ ಸಂಬಂಧವಾದ ಬುದ್ಧಿಯ ಸಂಬಂಧವನ್ನು ಹೊಂದುತ್ತಾನೆ. ಆಮೇಲೆ ಸಂಸಿದ್ಧಿಗಾಗಿ ಅಧಿಕ ಪ್ರಯತ್ನ ಮಾಡುತ್ತಾನೆ. ಹೇ ಕುರುನಂದನ, ಅಲ್ಲಿ ಹಿಂದಿನ ಜನ್ಮದ ದೇಹವು ಬುದ್ಧಿ ಸಂಯೋಗವನ್ನು ಪಡೆದು ಅವನು ನಂತರ ಯೋಗ ಸಿದ್ಧಿಗಾಗಿ ಯತ್ನಿಸುವನು. ಈ ಜನ್ಮದಲ್ಲೂ ಹಿಂದಿನ ಜನ್ಮದ ವಿವೇಕದ ನಂಟನ್ನು ಮರಳಿ ಪಡೆಯುತ್ತಾನೆ. ಕುರುಕುಮಾರ ಮತ್ತೆ ಮರಳಿ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಅವನು ಏನು ಸಾಧನೆ ಮಾಡಿದ್ದ ಅವೆಲ್ಲವೂ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿದ್ದು ಅದಕ್ಕೆ ಅನುಗುಣವಾದ ವಾತಾವರಣ ಸಿಕ್ಕ ತಕ್ಷಣ ಅದು ಜಾಗೃತವಾಗುತ್ತದೆ. ಈ ಜನ್ಮದ ಬೆಳವಣಿಗೆ ಹಿಂದಿನ ಜನ್ಮದ ಬೆಳವಣಿಗೆಯ ಉತ್ತರಾರ್ಧವಾಗುತ್ತದೆ. ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ಹೆಚ್ಚು ಬೆಳವಣಿಗೆ ಆಗದೇ ಇದ್ದಿದ್ದರೆ ಇಲ್ಲಿ ಅದನ್ನು ಪ್ರಾರಂಭಿಸಬೇಕೇ ಹೊರತು ಅದಕ್ಕಾಗಿ ಗಾಬರಿ ಪಡುವ ಅವಶ್ಯಕತೆಯಿಲ್ಲ. ಪೂರ್ವಜನ್ಮದ ಸಂಸ್ಕಾರ ಸದಾ ನಮ್ಮೊಂದಿಗಿರುತ್ತದೆ ಹಾಗೂ ಆ ಸಂಸ್ಕಾರದೊಂದಿಗೆ ನಾವು ಸಾಧನೆಯ ಹಾದಿಯಲ್ಲಿ ಮುಂದುವರಿಯಬೇಕು. ಧ್ಯಾನಯೋಗವೆಂಬುದು ಒಂದು ಜನ್ಮದ ಸಾಧನೆಯಲ್ಲ. ಹರೇ ಓಂ. ಶ್ರೀಕೃಷ್ಣಾರ್ಪಣಮಸ್ತು.